ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಮನೆಯಲ್ಲಿ ಸುಖ ನೆಮ್ಮದಿ ಇಲ್ಲದೆ ಅನಾರೋಗ್ಯ, ವ್ಯರ್ಥ ಖರ್ಚು, ಜಗಳ ಆಗ್ತಾನೇ ಇದೆಯಾ? ಸಂಪಾದನೆ ಇದ್ದರೂ ಮನೆಯಲ್ಲಿ ಏನೋ ಕಳೆದುಕೊಂಡ ಹಾಗೆ ಇದೆಯಾ? ಇಲ್ಲ ಪದೇ ಪದೇ ಮೂಡ್ ಅಪ್ಸೆಟ್ ಆಗೋದು, ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ಇದ್ದೀರಾ? ಇದಕ್ಕೆಲ್ಲ ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆಲ್ಲ ಒಂದೇ ಕಾರಣ ನರದೃಷ್ಟಿ. ನರದೃಷ್ಟಿಯಷ್ಟು ಭೀಕರ ಯಾವುದೂ ಇಲ್ಲ ಅಂತ ಹಿರಿಯರು ಹೇಳುತ್ತಾರೆ. ಕೆಟ್ಟ ಕಣ್ಣುಗಳ ದೃಷ್ಟಿ ಬಿದ್ದ ಮೇಲೆ ಯಾವುದೂ ಒಳ್ಳೆಯದಾಗಲ್ಲ. ಮನೆಗೆ ಬರುವವರೆಲ್ಲ ಒಳ್ಳೆಯವರಾಗೇ ಇರಲ್ಲ. ಮನಸ್ಸಲ್ಲಿ ಒಂದು, ಹೊರಗಡೆಗೊಂದು ಇರೋರೇ 90% ಇರ್ತಾರೆ. ಮನೇನ ನೋಡಿ, ಮನೆ ಮಂದಿನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಜಾಸ್ತಿ ಜನ ಇರ್ತಾರೆ. ಅಂಥವರ ಕಣ್ಣು ಒಂದ್ಸಲ ಬಿತ್ತು ಅಂದರೆ ಏಳಿಗೆ ಅನ್ನೋದು ಮರೀಚಿಕೆ ಆಗೋಗುತ್ತೆ. ಕೆಟ್ಟ ಮನಸ್ಸಿನವರು ನಮ್ಮ ಮನೆಗೆ ಬಂದರೂ ಅವರ ಕೆಟ್ಟತನದಿಂದ ನಮಗೆ ಆಗುವ ತೊಂದರೆಗಳಿಂದ ದೂರವಿರಬೇಕು ಅಂದರೆ ಕೆಲ ಟಿಪ್ಸ್ನ ಫಾಲೋ ಮಾಡಬೇಕು. ಇದು ತುಂಬ ಪವರ್ಫುಲ್ ಟಿಪ್ಸ್ ಆಗಿರೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ. ಅದೇನು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಮನೆಯಲ್ಲಿ ಮುಖ್ಯದ್ವಾರ ಅಂದರೆ ಬಾಗಿಲ ಮುಂದೆ ನೀವು ಮ್ಯಾಟ್ ಹಾಕ್ತೀರಾ. ಮನೆ ಒಳಗಡೆ ಹಾಕೋದಕ್ಕಿಂತ ಮನೆ ಬಾಗಿಲ ಹೊರಗಡೆ ಹಾಕಿದರೆ ಉತ್ತಮ. ಈ ಮ್ಯಾಟ್ ಕೆಳಗೆ 2 ಸ್ಪೂನ್ ಉಪ್ಪು ಹಾಕಿದರೆ ನಿಮ್ಮ ಮೇಲೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರಯೋಗ ಆಗೋದಿಲ್ಲ. ಅಷ್ಟೇ ಅಲ್ಲ, ಎಷ್ಟೇ ಕೆಟ್ಟ ದೃಷ್ಟಿಗಳು ಮನೆ ಮೇಲೆ ಬಿದ್ದರೂ ಪ್ರಯೋಜನವಾಗೋದಿಲ್ಲ. ಯಾರೇ ಮನೆಗೆ ಬಂದರೂ ಮ್ಯಾಟ್ ಮೇಲೆ ಹೆಜ್ಜೆ ಇಟ್ಟೇ ಒಳಗೆ ಬರಬೇಕು. ಆಗ ಆ ಮನುಷ್ಯನಲ್ಲಿರೋ ಕೆಟ್ಟ ಆಲೋಚನೆಗಳು, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಲ್ಲ. ಎಷ್ಟೇ ಕೇಡು ಬಯಸಿದರೂ ಅದು ತಟ್ಟೋದಿಲ್ಲ. ಸಾಮಾನ್ಯವಾಗಿ ಶ್ರೀಮಂತ ಮನೆಯವರು ಈ ಟ್ರಿಕ್ಸ್ ಫಾಲೋ ಮಾಡ್ತಾ ಇರ್ತಾರೆ, ಆದರೆ ಅವರು ಯಾರಿಗೂ ಹೇಳಲ್ಲ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಮೇಲೆ ಯಾವುದೇ ನರದೃಷ್ಟಿ ಬೀಳೋದಿಲ್ಲ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.